ಇದು ನೀರು ಬಿಟ್ಟಿಲ್ಲ ಏನಿಲ್ರಿ, ಮಳೆ ಮ್ಯಾಗೆ ಅದ ನೋಡ್ರಿ. ಒಂದ್ಸಲ ಸಣ್ಣದಿದ್ದಾಗ ಗೊಬ್ಬರ ಹಾಕಿನ್ರಿ, ಈ ಥರ ಅದ ನೋಡ್ರಿ. ನಮಸ್ಕಾರ ರೀ ಸರ್. ಇವತ್ತು ನಾವು ಕುಬೋ ಸಾಯಿಲ್ ಕಂಡೀಷನರ್ ಸಾವಯವ ಗೊಬ್ಬರ ಹತ್ತಿಗೆ ಯೂಸ್ ಮಾಡ್ಬೇಕಲ್ಲತ್ತೀವಿ ರೀ. ಮಾಡಿ ಒಂದೊಂದ್ಸಲ ಈಗ ಎರಡನೇ ಸಲ ಹಾಕೋದು. ಹತ್ತಿಗೆ ಯೂಸ್ ಮಾಡ್ತೀವಿ ರೀ. ಈಗ ಒಂದ್ಸಲ ಹಾಕಿನ್ರಿ, ಈಗ ಇದು ಎರಡನೇ ಸಲ ರೀ. ಅಷ್ಟೇ ಸ್ವಲ್ಪ 3 ಚೀಲ ಹಾಕಿದ್ದೇವ್ರಿ. ಈ ಥರ ಅದ ನೋಡ್ರಿ. ಕಬ್ಬಿಗೆ ನದಿ ಹಾಕಿ ಹಚ್ಚಿ ನೋಡ್ರಿ. ಎಲ್ಲರೂ ಯೂಸ್ ಮಾಡ್ರಿ, ಚಲೋ ಅದ, ಬೆಸ್ಟ್ ಅದ ಗೊಬ್ಬರ ಸಾವಯವ. ಇದು ನೀರು ಬಿಟ್ಟಿಲ್ಲ ಏನಿಲ್ರಿ, ಮಳೆ ಮ್ಯಾಗೆ ಅದ ನೋಡ್ರಿ. ಒಂದ್ಸಲ ಸಣ್ಣದಿದ್ದಾಗ ಗೊಬ್ಬರ ಹಾಕಿನ್ರಿ, ಈ ಥರ ಅದ ನೋಡ್ರಿ. ಗೋಮೂತ್ರ ನೋಡ್ರಿ, ಇದನ್ನ ಸ್ಪ್ರೇ ಮಾಡ್ತೀವಿ ರೀ. ನನ್ನ ಹೆಸರು ಮಹಬೂಬ್ ರೀ, ಆದ್ಮೇಲೆ ತಾಲೂಕ್, ಬಿಜಾಪುರ ಡಿಸ್ಟಿಕ್. ಸಾಯಿಲ್ ಕಂಡೀಷನರ್ ಸಾವಯವ ಗೊಬ್ಬರ ಯೂಸ್ ಮಾಡ್ತೀವಿ ನಮ್ಮ ಹೊಲಕ್ಕ. ಇದು ಹೊಸ ಕಬ್ಬರಿ. ಇದು
ಚಲೋ ಇರಬೇಕು, ಯೂಸ್ ಮಾಡ್ಬೋದು, ಮಾಡ್ರಿ. ಯೂಸ್ ಇದೇ ಮಾಡಕತ್ತೀನಿ 2, 3, 4 ವರ್ಷದಿಂದ. ಇದು 3ನೇ ಗದ್ದೆ ರೀ ಇದು. ನಮ್ಮ ದೋಸ್ತ್ರಿ ಇಬ್ರು ಕಲ್ತು ಹೊಡಿತೀವ್ರಿ ನಾವು. ನೋಡ್ರಿ ಮ್ಯಾಗ ಹಾಕ್ತಾನ. ಯಾವ ಮಾಡ್ತೀರಿ? ಮುಂಜಾನೆ ಹೊಡೆದಿವ್ರಿ, ಬಂದು ತನಾಗ್ಯದ. ಈಗ ಇನ್ನ ತೆಳಗ್ ಹೊಡಿಬೇಕು, ಇನ್ನೊಂದು ಸ್ವಲ್ಪ ಅದ. ಇಷ್ಟೆಲ್ಲ ಕಂಟೆಂಟ್ಸ್ ಅದಾವ ನೋಡ್ರಿ ಅದ್ರ. ಲಾಸ್ಟ್ ಡೋಸ್ ರೀ ಸಲ ಇದು. 3ನೇ ನೋಡ್ರಿ ಇದು, 3ನೇ ಗದ್ದೆ ಇದು. ಇದು ಹೊಸ ಕಬ್ಬು ನೋಡ್ರಿ, ಮೆಕ್ಕಿತೀನಿ ನೋಡ್ರಿ ಹಂಗ. ಅದೇ ಗೊಬ್ಬರ ಹಾಕ್ತೀನಿ, ಸಾವಯವ. ಸಾದಾ ಬೀಜ ಹಾಕಿವಂದ್ರು ತೆನಿ ಹಿಂಗಾಗ್ಯಾವ ನೋಡ್ರಿ. ಸಾವಯವ ಗೊಬ್ಬರ ಹಾಕ್ಲತ್ತೀನಿ, ಕೊಬ್ಬರಿ ಸಾಯಿಲ್ ಕಂಡೀಷನರ್. ಕಬ್ಬು ಹಸ್ಲತ್ತೀನಿ, ಕಬ್ಬಿಗೆ ಹಾಕ್ಲತ್ತೀನಿ. ಜನವರಿ 15, 2026 ರಂದು ಅಲ್ಮೆಲ್ನ ಕುರ್ಬುಟಳ್ಳಿಯ ಶ್ರೀ ಜಾನ್ ಮೆಹಬೂಬ್ ಸಾಬ್ ಮತ್ತೊಮ್ಮೆ ಹೊಸ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಕುಬಾ ಮಣ್ಣಿನ ಕಂಡೀಷನರ್ ಅನ್ನು ಮಾತ್ರ ಬಳಸಿ ತಾಜಾ ಕಬ್ಬು ನೆಡುವುದು. ಕಳೆದ 3 ವರ್ಷಗಳಿಂದ ಅವರು ಕಡಿಮೆ ಕೃಷಿ ವೆಚ್ಚ, ಆರೋಗ್ಯಕರ ಮಣ್ಣು ಮತ್ತು ನಿರಂತರವಾಗಿ ಹೆಚ್ಚಿನ ಇಳುವರಿಯನ್ನು ಆನಂದಿಸಿದ್ದಾರೆ ಮತ್ತು ಇಂದು ಅವರು ಕುಬಾ ಉತ್ಪನ್ನಗಳೊಂದಿಗೆ ತಮ್ಮ ಪ್ರಯಾಣದ 4ನೇ ವರ್ಷವನ್ನು ಹೆಮ್ಮೆಯಿಂದ ಪ್ರವೇಶಿಸುತ್ತಾರೆ.
ಇದು ಇಂದಿನ ಕೃಷಿಯಲ್ಲ, ಇದು ಬುದ್ಧಿವಂತ ಕೃಷಿ. ಇಂದು ಉತ್ತಮ ಲಾಭವನ್ನು ಗಳಿಸುವಾಗ ಮುಂಬರುವ ಪೀಳಿಗೆಗೆ ಮಣ್ಣು ಮತ್ತು ಭೂಮಿಯನ್ನು ರಕ್ಷಿಸುವುದು. ಅವರ ಕಬ್ಬು, ಮಾವು ಮತ್ತು ಜೋಳದ ಬೆಳೆಗಳು ಮಣ್ಣನ್ನು ಜೀವಂತವಾಗಿಟ್ಟಾಗ ಬೆಳೆಗಳು ನೈಸರ್ಗಿಕವಾಗಿ ಬಲವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತವೆ ಎಂಬುದಕ್ಕೆ ಪುರಾವೆಯಾಗಿ ನಿಂತಿವೆ. ಶ್ರೀ ಜಾನ್ ಮೆಹಬೂಬ್ ಸಾಬ್ ಅವರ ಪ್ರಯಾಣವು ಎಲ್ಲೆಡೆ ರೈತರಿಗೆ ಸ್ಫೂರ್ತಿ ನೀಡುತ್ತದೆ. ಮಣ್ಣಿನ ಆರೈಕೆಯು ರೈತ ಮಾಡಬಹುದಾದ ಅತ್ಯಂತ ಬುದ್ಧಿವಂತ ಹೂಡಿಕೆ ಎಂದು ತೋರಿಸುತ್ತದೆ. ಖುಬಾ ಮಣ್ಣಿನ ಕಂಡೀಷನರ್ ಮಣ್ಣನ್ನು ಪೋಷಿಸುವುದು, ವೆಚ್ಚವನ್ನು ಕಡಿಮೆ ಮಾಡುವುದು, ಇಳುವರಿಯನ್ನು ಹೆಚ್ಚಿಸುವುದು ಮತ್ತು ಭವಿಷ್ಯವನ್ನು ಸುರಕ್ಷಿತಗೊಳಿಸುವುದು. ರಿಸಲ್ಟ್ ಚಲೋ ಅದ್ರಿ, ಎಲ್ಲರೂ ಯೂಸ್ ಮಾಡ್ಬೋದು. ಇದು ಅದೇ ಹಾಕಿ ನೋಡ್ರಿ, ಸಾವಯವ ಸಾಯಿಲ್ ಕಂಡೀಷನರ್ ಹಾಕಿದೆ ನೋಡ್ರಿ ಅದು ಕಬ್ಬು. ಬಾ ಕಲ ಏನು ಎಫೆಕ್ಟ್ ಇಲ್ಲ, ಏನೂ ಇಲ್ರಿ. ಇದು ಸಾವಯವ ಗೊಬ್ಬರ ಚಲೋ ಅದ್ರಿ, ಖುಬಾ ಸಾಯಿಲ್ ಕಂಡೀಷನರ್. ಇದು ಅದೇ ಯೂಸ್ ಮಾಡಿದ್ದ ಕಬ್ಬ ನೋಡ್ರಿ. ನಮಸ್ಕಾರ ರೀ ಸರ, ಎಲ್ಲ ರೈತ ಬಾಂಧವ್ರಿಗೆ ನಮಸ್ಕಾರ ರೀ. ನನ್ನ ಹೆಸರು ಮೆಹಬೂಬ್ ರೀ, ಕೊಡೇಕಲ್ ಸರ್ ನೇಮ್ ರೀ. ಸಾವಯವ ಗೊಬ್ಬರ ಹಾಕಿ ನೋಡ್ರಿ, ಖುಬಾ ಸಾಯಿಲ್ ಕಂಡೀಷನರ್ ರೀ. ಸಾವಯವದಾಗ ಬೆಳೆದೀವಿ ನೋಡ್ರಿ ಕಬ್ಬಿದು. ಹಸಿ ಹೆಚ್ಚಾಗಿ ಬಿದ್ದದ್ರಿ, ಉದ್ದು ಬೆಳೆದ 24 ಗಣಿ ಕಬ್ಬು ಅದ ರೀ. ಗಾಳಿಗೆ ಬೆಳಗತ್ತದ್ರಿ ಕಬ್ಬಿಗೆ. ಬೆಸ್ಟ್ ರಿಸಲ್ಟ್ ಅದ ನೋಡ್ರಿ. ಎಲ್ಲರೂ ಬೆಳಿಬೋದು, ಬೆಸ್ಟ್ ಅದ ರಿಸಲ್ಟ್. ಎಷ್ಟು ಹಸಿ ಆದಂದ್ರು ಹಿಂಗೆ ಬೆಳೆದ ನೋಡ್ರಿ. ಇನ್ನಾದ್ರೂ ಹಸಿ ಅದ ನೋಡ್ರಿ. ನೀರು ಅದಾವ್ರಿ, ನೋಡ್ಬೋದು. ಬಿದ್ದದ್ರಿ ಇಲ್ಲಿ ಕಬ್ಬ ಉದ್ದಾಗಿ ಭಾಳ. ಎಲ್ಲ ಹೊರಗಿಂದ ಇಲ್ಲಿ ಒಳಗೆ ಹೋಗಿ ತೋರಿಸ್ತೀನಿ ತಡ್ರಿ ಒಂದು ನಿಮಿಷ. ಕೆಸರು ಅದ ರೀ ಒಳಗೆ ಭಾಳ.
ನೋಡ್ಬೋದು ನೀರು ಹಂಗೆ ಹರಿತಾವ್ರಿ. ಆರ್ಗ್ಯಾನಿಕ್ ಗೊಬ್ಬರ ರೀ ಇದು. ಕುಬಾ ಸಾಯಿಲ್ ಕಂಡೀಷನರ್ ಎಲ್ಲರೂ ಹಾಕ್ರಿ, ಚಲೋ ಆದ್ರಿ ಗೊಬ್ಬರ. ಅದೇ ಉಪಯೋಗ ಮಾಡ್ಲತ್ತೀನಿ ರೀ, 3 ವರ್ಷ ಐತಿ ಈಗ. ನಮಸ್ಕಾರ. ಕಳೆದ 3 ವರ್ಷಗಳಿಂದ ಸತತ ಯಶಸ್ಸಿನೊಂದಿಗೆ ಕುಬಾ ಉತ್ಪನ್ನಗಳನ್ನು ಬಳಸುತ್ತಿರುವ ಕುರ್ಬುಟಳ್ಳಿ ಅಲ್ಮೆಲ್ಲ ಪ್ರಗತಿಪರ ರೈತ ಜಾನ್ ಮೆಹಬೂಬ್ ಸಾಬ್ ಅವರನ್ನು ಭೇಟಿ ಮಾಡಿ ಆಗಸ್ಟ್ 2, 2025 ರಂದು ಹಂಚಿಕೊಳ್ಳಲಾದ ಈ ಇತ್ತೀಚಿನ ವಿಡಿಯೋದಲ್ಲಿ ಅವರು ತಮ್ಮ ಕಬ್ಬಿನ ಬೆಳೆಯ ಸಮೃದ್ಧ ಸ್ಥಿತಿಯನ್ನು ಹೆಮ್ಮೆಯಿಂದ ಪ್ರದರ್ಶಿಸುತ್ತಾರೆ. ಕಬ್ಬಿನಿಂದ ಮಾವಿನ ತೋಟಗಳವರೆಗೆ ಮತ್ತು ಈಗ ಜೋಳದವರೆಗೆ ಜಾನ್ ಅವರ ಹೊಲಗಳು ನೈಸರ್ಗಿಕ ಬೆಳವಣಿಗೆ, ಆರೋಗ್ಯಕರ ಮಣ್ಣು ಮತ್ತು ಸುಸ್ಥಿರ ಕೃಷಿಯ ಪ್ರಬಲ ಕಥೆಯನ್ನು ಹೇಳುತ್ತವೆ. ಕುಬಾ ಅವರ ಪರಿಸರ ಸ್ನೇಹಿ ಮತ್ತು ವೆಚ್ಚ ಪರಿಣಾಮಕಾರಿ ಪರಿಹಾರಗಳಲ್ಲಿನ ಅವರ ನಂಬಿಕೆಯು ಅವರಿಗೆ ವರ್ಷದಿಂದ ವರ್ಷಕ್ಕೆ ಅತ್ಯುತ್ತಮ ಇಳುವರಿ ಮತ್ತು ಬಲವಾದ ಆರೋಗ್ಯಕರ ಬೆಳೆಗಳನ್ನು ತಂದಿದೆ. ಪ್ರಕೃತಿಯೊಂದಿಗೆ ಕೃಷಿ ಮಾಡುವುದೇ ಭವಿಷ್ಯ ಎಂದು ತೋರಿಸುವ ಜಾನ್ ಮೆಹಬೂಬ್ ಸಾಬ್ನಂತಹ ರೈತರನ್ನು ನಾವು ವಂದಿಸುತ್ತೇವೆ. ಇನ್ನಷ್ಟು ತಿಳಿದುಕೊಳ್ಳಲು ಅಥವಾ ಜಾನ್ ಅವರೊಂದಿಗೆ ನೇರವಾಗಿ ಮಾತನಾಡಲು ಮತ್ತು ರೈತ ನೆರೆಬಿ ಫಾರ್ಮ್ಗೆ ಭೇಟಿ ನೀಡಲು ಸ್ವಾಗತ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಬರೋಬರ ನಮ್ದಾದ್ರೆ ಫೈದಾ ಸರ್, ನಿಮ್ಗೆ ನಮ್ ಫೈದಾ ಸಂಬಂಧ ಮಾಡಂಗ್ರಿ. ನಮ್ ಹೊಲ ಉಳಿತದ್ರಿ ಸರ್, ಅದು ಇದು ಉಳಿತಿದ್ ಆಗ್ರಿ ಸರ್, ಗೊಬ್ಬರ ಸುಟ್ಟು ಹೋಗ್ತದ್ರಿ ನೆಲ. ಇದು ಹೊಲ ಉಳಿತದ್ರಿ, ಇದಕ್ ಮಣ್ಣು ಉಳಿತದ್ರಿ, ಎರಿ ಒಳ ಆತಾರ ಸರ್ ಒಳಗ್ರಿ. ನಿಂಬಲ್ಲಿ ಎರಿವು ಸರ್ ದವಶಾಗಿ ಅವ್ರಿಗೆ. ಸರ್ ಈಗ ಎದಕ್ಕೆ ಕೊಯ್ಲಕ್ ಬಂದಿವಿ? ಕಬ್ಬಿ ಒಯ್ಲಿತ್ತೀನಿ ಸರ್, ಮೆಕ್ಕೆಜೋಳ ಕೊಯ್ಲಿತ್ತೀನಿ ಸರ್. ಅವು ಎರಡು ತರ ಸರ್. ನಿಮ್ ಖರ್ಚು ಹೆಂಗ ಅನಿಸ್ತದ? ನೀವು ಖರ್ಚು ಬಾಳ ಕಮ್ಮ ಸರ್. ಕಡಿಮೆ ಅದ. ನೀರಿನ ಹೆಂಗದ? ನೀರು ಬಾಳ ಕಮ್ ತೋತಾರ ಸರ್. ನೀರು ಕಮ್ ತೋತಾರಿ, ಹೊಲ ಮೆತ್ತಗಿರ್ತದ್ರಿ, ಹ್ಞೂ ಬೆಳಿ ಚಂದ ಬರ್ತಾರ ಸರ್. ಯಾವ್ದು ರೋಗ ಬರಲ್ರಿ ಸರ್. ಓಕೆ, ರೋಗೇ ಬರಲ್ರಿ ಸರ್. ಗ್ರೀನ್ ಹೆಂಗ ಈ ಸದ್ಯ ಸ್ಟಾರ್ಟಿಂಗ್ ಹೆಂಗ್ ಹಾಕಿರ್ತೀವಿ ನೋಡ್ರಿ ಸರ್, ಕಬ್ಬ ಹಚ್ಚಿಗಿರ್ತಾವ್ರಿ ಸರ್. ಕಡಿಯತನಾದ್ರು ಅಷ್ಟೇ ಹಚ್ಚಿಗಿರ್ತದ ಸರ್. ಹೊಟ್ಟೆ ಕಲರ್ ಚೇಂಜ್ ಆಗಲ್ರಿ ಸರ್, ರೋಗನು ಬರಲ್ರಿ ಸರ್. ಅದಕ್ಕೆ ನೆಲ ಹೆಂಗಾಗಿದ್ರಿ? ನೆಲ ಮೆತ್ತಗಾದ್ರಿ ಸರ್. ಮೆತ್ತಗಾಗ್ಯದ್ರಿ. ನಿಮ್ ಬೆಳಿಗೆ ಮತ್ ನಿಮ್ ಸುತ್ತಮುತ್ತ ಕಬ್ಬಿನ ಬೆಳಿ ಏನ್ ಫರಕ್ ಅದ? ಬಾಳ ಫರಕ್ ಅದ್ರಿ ಸರ್. ಅಂದ್ರೆ ಏನ್ ಅಂತಾರ? ಈಗ ನೆಕ್ಸ್ಟ್ ನಮ್ ಬಾಜು ಇದ್ದವ್ರಿಗೆ ಕಬ್ಬಿ ಅದ್ ರೋಗ ಆಗ ಸರ್, ನಮ್ ಕಬ್ಬಿಗೆ ರೋಗ ಇಲ್ಲ, ಏನಿಲ್ರಿ ಸರ್. ಮೆಹಬೂಬ್ ಸಾಬ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ರಾಜೇಂದ್ರ ಕುಬಾರಿ. ಮೆಹಬೂಬ್ ಸಾಬ್ ನಿಮ್ದು ಕುರುಬ್ದಳ್ಳಿ, ಇದು ಯಾವ ತಾಲೂಕು ಯಾವ್ದು ಬರ್ತದ್ರಿ? ಸಿಂದಗಿ ಆಲ್ಮೇಲೆ ಆಗ್ಯದೇನ್ರಿ? ಅಣ್ಣ, ನೀವು 11 ತಿಂಗಳ ಕೆಳಗ್ ನನಗೊಂದು ವಿಡಿಯೋ ಕೊಟ್ಟಿದ್ರಿ, ಇದೇ ಕುರ್ಚಿ ಮ್ಯಾಗ ಕೂತು ನನಗೆ 11 ತಿಂಗಳ ಕೆಳಗ್ ಕೊಟ್ಟಿದ್ರಿ. ಅವಾಗ ನೀವು ಕಬ್ಬಿನ ಸಲ ಒಯ್ದಿದ್ರಿ ಕಾಣಿಸ್ತದ್ರಿ, ಬರೋಬರ್ರಿ? ಅಣ್ಣಾರ, ನಿಮ್ಗ ಈಗ ಕಬ್ಬಿನ ಸಲಗ ಎಷ್ಟ್ ಚೀಲ ಕೊಟ್ರಿ ಎಕರೆಕ್? 15 ಕೊಟ್ಟಿರಿ. ಅಂದಾಜ ನಿಮ್ಗ ಈಗ ಕಬ್ಬು ಏನದಲ್ಲ ನಿಮ್ದು ಹೋಗ್ಯದಂತ ಹೇಳಿದ್ರಿ ನೀವು. ನಿಮ್ಗ ಅವರೇಜ್ ಹೆಂಗ್ ಬಿದ್ದದ್ರಿ? ಎವರೇಜ್ ಚಲೋ ಅದ ಸರ್. ಚಲೋ ಅಂದ್ರ ಎಷ್ಟು ಅಂದಾಜ ಒಂದ್ ಎಕರೆಗೆ ಎಷ್ಟು ಬಿತ್ರಿ ನಿಮ್ಗ? 60 ಟನ್ ಅವರೇಜ್. ಅಂದ್ರೆ 12 ತಿಂಗಳಿಗೆ ಆಗ್ಬೇಕು, ಆದ್ರೆ ನೀವು ಜಲ್ದಿ ಕೊಟ್ಟಿರಿ, ಅದಕ್ಕೆ ಜರ ಕಮ್ ಬಂದದ ಅಂತ ಹೇಳ್ರಿ. ಯಾಕ ತಿಂಗಳ ಟೈಮ್ ಮುಗುದಿಲ್ಲ, ಅದಕ್ಕೆ ಮುಗುದಿಲ್ಲ ಸರ್. 8 ತಿಂಗಳಿಗೆ ಹೋಗ್ಯಾರ ಸರ್. 8 ತಿಂಗಳಿಗೆ 40 ಟನ್ ಬಂದದ್ರಿ. ಅಂದ್ರ ತಿಂಗಳಿಗೆ 5 ಟನ್ ಲೆಕ್ಕ ಬಿತ್ತು.
ಅಂದ್ರೆ 12 ತಿಂಗಳಿಗೆ 60 ಟನ್ನೇ ಆಯ್ತಲ್ರಿ ಹಾ ಕಡೆಗ್ ಲೆಕ್ಕ. ಸ್ವಲ್ಪ ನಾವ್ ಜಲ್ದಿ ಕಳ್ಸಿದೇವ್ರಿ ಸರ್ ಇರ್ಲಿ ಈ ಸಲ ನೀವು 12 ತಿಂಗಳು ಇಡಕತ್ತಿರಲ್ಲ, ಇಡ್ಲಿಗತ್ತೀವಿ ಸರ್. ನಿಮ್ ಕಡೆ ಸಲ 60 ಬಂದ್ರಿ, ಈ ಸಲ ನಿಮ್ಗೆ ಏನಿಲ್ರಿ ಹೆಚ್ಚಿಗೆ ಬರ್ತದ್ರಿ ಮೆಹಬೂಬ್ ಸಾಬ್. ಈ ಸಲ ಚಲೋ ಅದ್ರಿ, ಬೆಸ್ಟ್ ಅದ ಸರ್. ಇಲ್ಲ ಬಂದೇ ಬರ್ತದ್ರಿ. ನೀವು 4 ಫೀಟ್ ಸಾಲ ಮಾಡಿರಿ, ಮರಿ ಸಂಖ್ಯೆ ಮೇಂಟೈನ್ ಮಾಡಿರಿ. ಹಾ ಸರ್ ಮಾಡಿರಿ. ಎಷ್ಟು 3 ಬಿಟ್ಟಿರಿ? 3 ಹಾ ಸರ್ 3 4 3 4 ಅದ್ರ ಅಟ್ಟಿನ ಹೇಳದ ಪ್ರಕಾರ ಅದು ಮೇಂಟೈನ್ ಮಾಡ್ರಿ. ಇದು ಒಂದಾಯ್ತು. ಮತ್ತೀಗ ನಿಮ್ಮಲ್ಲಿ ಮಾವಿನ ಗಿಡ ಇದ್ದು ರೀ ಮೆಹಬೂಬ್ ಸಾಬ್, ಆ ಮಾವಿನ ಗಿಡದ ಹೆಂಗ ಅದರಿ ಈಗ? ಚಲೋ ಅದ ಸರ್, ಚಂದವರಿ ಸರ್ ಬಾರಿ ಚಂದ ಅದ ಸರ್ ಗಿಡ, ಚಂದ ಆಗ್ಯದ್ರಿ. ಈಗ ಮತ್ತೆ ಈಗ ನೀವು ಗೊಬ್ಬರ ಒಯ್ಲಕ್ ಬಂದಿರಿ ಮೆಹಬೂಬ್ ಸಾಬ್, ಈಗ ಎದಕ್ಕೆ ಒಯ್ಲಕ್ ಬಂದಿರಿ? ಕಬ್ಬಿ ಒಯ್ಲಿತ್ತೀನಿ ಸರ್, ಮೆಕ್ಕೆಜೋಳ ಕೊಯ್ಲಿಗತ್ತೀನಿ ಸರ್. ಅವು 2 ತರಸಾಗ ನಿಮ್ ಖರ್ಚು ಹೆಂಗ ಅನಿಸ್ತದ? ಖರ್ಚು ಬಾಳ ಕಮ್ಮ ಅದ ಸರ್, ಕಡಿಮೆ ಅದ. ಕಮ್ಮ. ನೀರಿಂದ ಹೆಂಗದ್ರಿ? ನೀರು ಬಾಳ ಕಮ್ ತಗೋತಾರ ಸರ್, ನೀರು ಕಮ್ ತಗೋತಾರಿ, ಹೊಲ ಮೆತ್ತಗಿರ್ತದ್ರಿ, ಹ್ಞೂ ಬೆಳಿ ಚಂದ ಬರ್ತದ ಸರ್, ಯಾವ್ದು ರೋಗ ಬರಲ್ರಿ ಸರ್. ಓಕೆ, ರೋಗೇ ಬರಲ್ರಿ ಸರ್. ಗ್ರೀನ್ ಹೆಂಗ ಈ ಸದ್ಯ ಸ್ಟಾರ್ಟಿಂಗ್ ಹೆಂಗ್ ಹಾಕಿರ್ತೀವಿ ನೋಡ್ರಿ ಸರ್, ಕಬ್ಬ ಹಚ್ಚಿಗಿರ್ತಲ್ರಿ ಸರ್, ಕಡಿಯತನಾದ್ರೂ ಅಷ್ಟೇ ಹಚ್ಚಿಗಿರ್ತದೆ ಸರ್. ಹೊಟ್ಟೆ ಕಲರ್ ಚೇಂಜ್ ಆಗಲ್ರಿ ಸರ್, ರೋಗನು ಬರಲ್ರಿ ಸರ್. ಅದಕ್ಕೆ ಮತ್ತೇನ್ ನಿಮ್ ಫರಕ್ ಅನ್ಸದ್ರಿ ನಮ್ ಕೂಬಾ ಸಾಯಿಲ್ ಕಂಡೀಷನ್ ಉಪಯೋಗಿಸಿದಾಗ ಹಿಡಿದು? ಇಳುವರಿ ಜಾಸ್ತಿ ಬರ್ತದ್ರಿ ಸರ್. ಓಕೆ, ಅದು ಬಿಟ್ಟು ಖರ್ಚು ಕಮ್ಮಿ ಅಂತ ಹೇಳಿದ್ರಿ. ನೆಲದಾಗ ನೆಲ ಹೆಂಗಾಗಿದ್ರಿ? ನೆಲ ಮೆತ್ತಗಾದ್ರಿ ಸರ್, ಮೆತ್ತಗಾಗಿದ್ರಿ. ಮೆತ್ತಗ. ನಿಮ್ ಬೆಳಿಗ್ಗೆ ಮತ್ ನಿಮ್ ಸುತ್ತಮುತ್ತ ಕಬ್ಬಿನ ಬೆಳಿ ಏನ್ ಫರಕ್ ಅದ ರೀ? ಬಾಳ ಫರಕ್ ಅದ್ರಿ ಸರ್. ಅಂದ್ರೆ ಏನ್ ಅಂತ ಈಗ ನೆಕ್ಸ್ಟ್ ನಮ್ ಬಾಜು ಇದ್ದವ್ರಿಗೆ ಕಬ್ಬಿಗೆ ರೋಗ ಆಗ ಸರ್, ನಮ್ ಕಬ್ಬಿಗೆ ರೋಗ ಇಲ್ಲ, ಏನೂ ಇಲ್ರಿ ಸರ್. ಅಚ್ಚಾ, ರೋಗ ಹೊಟ್ಟೆ ಏನೂ ಇಲ್ರಿ ಸರ್. ನಿಮ್ ಎಲಿಗಳು ಹೆಂಗ್ ದೊಡ್ಡವರಿ? ಅಗಲವ ಸರ್, ಅಗಲವ. ನಿಮ್ ಎಲಿ ಚಮಕಾಸ್ಲತ್ತವ್ರಿ? ಇಲ್ಲ, ಇದು ಮೀನ್ಸ್ತಾವ್ರಿ ಸರ್, ಮಿನ್ಸ್ತಾವಲ್ರಿ. ಅಗಲದ್ರಿ. ನೀವು ಮೆಹಬೂಬ್ ಸಾಬ್, ನೀವು ಬೇರೆ ರೈತರಿಗೆ ಏನಂತ ಹೇಳ್ತೀರಿ? ಬೆಳೆಸಿ ಹಾಕ್ಬೇಕ್ರಿ ಸರ್, ಇದು ಗೊಬ್ಬರ. ಈ ಗೊಬ್ಬರ ಹಾಕ್ಬೇಕು, ಸಾವಯವದಾಗ ಮಾಡೇಬೇಕು. ಮಾಡೇಬೇಕು ಸರ್, ಕೂಬಾ ಸಾಯಿಲ್ ಕಂಡೀಷನರ್ ಹಾಕಿಬೇಕು ಸರ್. ಅದು ಕೂಬಾ ಸಾಯಿಲ್ ಕಂಡೀಷನರ್ ಬೂಸ್ಟರ್ ಒಂದು ಉಪಯೋಗಿಸಿ, ಮತ್ತೆ ಮತ್ತೆ ಗೋಕೃಪ ಅಮೃತನು ಮಾಡಿಬಿಡಿ. ಮಾಡಿರಿ ಸರ್, ಮಾಡ್ರಿ ಕೊಟ್ಟಿದ್ರಲ್ಲ ಸರ್, ಅದು ಮಾಡಿರಿ ಸರ್. ಮಾಡ್ರಿ, ಏನ್ ತಪ್ಪಿಲ್ಲ, ಬಾಳ ಚಲೋ ಅದರಿ. 4 ಮಂದಿ ಇದನ್ನು ಫೈದಾನು ಆಗ್ತದ, ನಿಮ್ ನೆಲಾನು ಚಂದ ಇರ್ತದ್ರಿ. ನೆಲ ಸರ್, ನೆಲ ಉಳಿಸ್ಬೇಕಾದ್ರೆ ಮಾಡ್ಬೇಕು ಸರ್. ಅದು ನೀವು ಬೇರೆ ರೈತರಿಗೆ ಏನಂತ ಹೇಳ್ತೀರಿ? ಇಲ್ಲ, ಇದು ಗೊಬ್ಬರ ಉಪಯೋಗಿಸೋದಲ್ಲ, ಸಾವಯವದಾಗ ಯಾಕೆ ಮಾಡ್ಬೇಕಂತ? ಫಲ ಉಳಿತಿದ್ರಿ ಸರ್. ಯಾರ ಸಲಗ? ನಿಮ್ ಸಲಗ, ನಿಮ್ ಸಲಗ ಸರ್. ಬರೋಬರ ನಮ್ದಾದ್ರೆ ಫೈದಾ ಸರ್, ನಿಮ್ಗೆ ನಮ್ ಫೈದಾ ಸಂಬಂಧ ಮಾಡಂಗ್ರಿ. ನಮ್ ಹೊಲ ಉಳಿತಿದ್ರಿ ಸರ್. ಅದು ಇದು ಉಳ್ಕಿದ್ ಆಗ್ರಿ ಸರ್, ಗೊಬ್ಬರ ಸುಟ್ಟು ಹೋಗ್ತದ್ರಿ ನೆಲ. ಇದು ಫಲ ಉಳಿತದ್ರಿ, ಇದಕ್ಕೆ ಮಣ್ಣು ಉಳಿತದ್ರಿ, ಎರಿ ಹುಳ ಆತಾರ ಸರ್ ಒಳಗ್ರಿ. ಅಚ್ಚಾ, ನಿಮ್ಮಲ್ಲಿ ಎರಿಹುಳು ದವಶಾಗಿ ಅವ್ರಿಗೆ? ಹಾ ಸರ್. ಠೀಕ್ ಅದ್ರಿ. ಈ ಸಲ ಮತ್ ಒಯ್ಲಕ್ ಬಂದಿ? ಒಯ್ಲಿಗೆ ಬಂದಿ ಸರ್. ನೀವು ಒಯ್ರಿ. ನಿಮ್ಗೆ ಮುಂದಿನ ಸಲ ಹಂಗೇನ್ರ ಬೇಕಾಯ್ತು ಮಾಡ್ತು ಅಂತಂದ್ರೆ ನೀವು ಹೈರಾಣ ಬರ್ಬೇಡ್ರಿ. ನೀವ್ ಹೇಳಿ ಯಾಕಂದ್ರೆ ಬೆಟ್ಟ ಆಗಿ ಖುಷಿ ಅದ, ಖುಷಿ ಇಲ್ಲ, ಖುಷಿ ಆಯ್ತು ಮೆಹಬೂಬ್ ಸಾಬ್. ಯಾಕಂದ್ರೆ ಒಮ್ಮೆ ಒಯ್ದು ಇಟ್ಟಿದ್ರಿ ಸರ್, ನಾ ಅದು ಹಾಕಿದ್ರಿ ನೆಕ್ಸ್ಟ್ ಅದಕ್ಕೆ ಸುಮ್ ಬೆಟ್ಟ ಆದಂಗಾಯ್ತು, ಒಯ್ದಂಗಾಯ್ತು, ಬಂದಂಗ ಸರ್. ಬಾಳ ದಿನ ಆಯ್ತು ಬೆಟ್ಟ ಆಗಿದ್ರಿ. ಹಂಗೇನ್ ನಿಮ್ಗೆ ಹಂಗ ಎಮರ್ಜೆನ್ಸಿ ಇದ್ರೆ ಹೇಳ್ರಿ, ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೇನೆ. ನೀವು ಮನಸ್ಸಿಲ್ಲ ಬೇಕಾದ್ರೂ ಹೇಳೋದ್ರೂ ಕಳಿಸ್ಕೊಡ್ತೇನೆ. ಹೇಳಿದ್ರಲ್ಲ ಸರ್, ನಿಮ್ ಸುತ್ತಮುತ್ತ ಮಂದಿ ಯಾರಿಗಾರು ಬೇಕಾದ್ರೂ ಹೇಳ್ರಿ, ಅದಕ್ಕೂ ಕಳಿಸ್ಕೊಡ್ತೇನೆ. ಹಾ ಸರ್. ಥ್ಯಾಂಕ್ಸ್ ರಪ್ಪ. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಮೆಹಬೂಬ್ ಸಾಬ್ ನಮಸ್ಕಾರ. ನಮಸ್ಕಾರ. ರಾಜೇಂದ್ರ ಕುಬಾರಿಯಪ್ಪ. ಅಣ್ಣಾರಿ, ನಿಮ್ಮ ಊರ ಹೆಸರು ಏನ್ರಿ ನಿಮ್ದು ಮೆಹಬೂಬ್ ಸಾಬ್? ನಿಮ್ದು ಕುರುಪ್ತಳ್ಳಿ. ಕುರುಪ್ತಳ್ಳಿ ಅಂದ್ರ ಇದು ಯಾವ ತಾಲೂಕು? ಆಲ್ಮೇಲ್ ತಾಲೂಕು, ಬಿಜಾಪುರ ಅಲ್ರಿ? ಏನ್ ತಾಲೂಕು? ಸಿಂದಗಿ ಬರ್ತದೆ. ಅಣ್ಣಾರ, ನೀವು ಕೂಬಾ ಸಾಯಿಲ್ ಕಂಡೀಷನರ್ ಮೊದಲು ಎಷ್ಟು ವರ್ಷದಿಂದ ಉಪಯೋಗಿಸ್ತೀರಿ? 1 ವರ್ಷ ಆಯ್ತು. 1 ವರ್ಷ. ಏನೇನ್ ಬೆಳಿಗ್ಗೆ ಉಪಯೋಗಿಸಿರಿ ಅಣ್ಣ? ಕಬ್ಬಿಗೆ. ನಿಮ್ಗೆ ಹೆಂಗ್ ಅನಿಸ್ತದ್ರಿ ಅಣ್ಣಾರ? ಕಬ್ಬು ಚಲೋ. ಅದು ಬಿಟ್ಟು ಮತ್ತೇನ್ ಬೆಳೆದಿರಿ ನೀವು? ಕಬ್ಬಿಗೆ ಅದು ಬಿಟ್ರೆ ಮತ್ತೇನು ಬೆಳೆದಿಲ್ಲ. ಈಗ ಅದಕ್ಕೆ ಒಯ್ಲಕ್ ಬಂದಿರಿ ಅಣ್ಣ? ಮತ್ ಕಬ್ಬಿಗೆ ಒಯ್ಲಕ್ ಬಂದಿರಿ. ನಿಮ್ಗ ಕಬ್ಬಿನ ಬೆಳವಣಿಗೆ ಹೆಂಗ ಅನಿಸ್ತದೆ? ಕಬ್ಬಿನ ಬೆಳವಣಿಗೆ ಚಲೋ ಅದ. ನಿಮ್ ಟನ್ನೇಜ್ ಹೆಂಗ್ ಬರ್ತದ್ರಿ? ಟನ್ನೇಜ್ ಚಲೋ ಅದ. ಖರ್ಚು ಹೆಂಗ ಅನಿಸ್ತದೆ? ಖರ್ಚು ಭಾಳ ಕಮ್ಮಿ ಅದ. ಓಕೆ, ಅಂದ್ರೆ ಈಗ ಕೆಮಿಕಲ್ ಗೊಬ್ಬರಕ್ಕೆ ಇದಕ್ಕೆ ಅಂದಾಜು ಮ್ಯಾಗ ಪರ್ಸೆಂಟೇಜ್ ಆಗಿ ಹೇಳ್ರಿ. ಅರ್ಧಕ್ಕರ್ಧ ಹೆಚ್ಚಿಗೆ ಕಮ್ಮಿ ಆದ್ರಿ, ಅರ್ಧ ಹೆಚ್ಚಿಗೆ ಆಗ್ತದ್ರಿ. ಅದು ಕೆಮಿಕಲ್ದಾಗ ನಿಮ್ಗೆ ಹೆಚ್ಚಿಗೆ ಆಗ್ತದ, ಅದ್ರ ಅರ್ಧ ಸನಿ ನಿಮ್ಗೆ ಇಷ್ಟೇ ಖರ್ಚು ಇದ್ರಾಗದ. ನಿಮ್ ಮಣ್ಣಿನಾಗ ಏನ್ ಫರಕ್ ಅನ್ಸುತ್ತೆ? ಮಣ್ಣು ಭಾಳ ಮಿದು ಅದ. ಬೇರ ವೈಟ್ ಬೇರ್ ಜಾಸ್ತಿ ಬರ್ತಾವ್ರಿ. ಕಬ್ಬಿನ ಬೆಳವಣಿಗೆ ಚಲೋ ಅದ್ರಿ. ಯಾವ್ದು ರೋಗ ಬರಲ್ರಿ ಕಬ್ಬಿಗೆ. ಓಕೆ, ನೀರನ್ನ ಜಾಸ್ತಿ ತೊಳಲ್ರಿ. ಓಕೆ, ನೀವು ಇದು ಬೆಳವಣಿಗೆ ಆಯ್ತು, ಈಗ ಮತ್ತೆ ವಾಪಸ್ ಕಬ್ಬಿಗೆ ಒಯ್ಲಕ್ ಬಂದ್ರಿ. ಅಣ್ಣಾರ, ನೀವು ಬೇರೆ ರೈತರಿಗೆ ಏನ್ ಹೇಳ್ತೀರಿ? ಬೆಳೆಸ್ಬೇಕಂತ ಹೇಳ್ತೀರಿ. ನೀವು ಈಗ ನಿಮ್ ಗೆಳೆಯರಿಗೆ ಕರ್ಕೊಂಡ್ ಬಂದಿರಿ. ನಿಮ್ ಹೆಸರು ಏನಂದ್ರಿ? ಶಿವ. ನಿಮ್ದು? ಹೆಸರು ನಿಂಗನಗೌಡ ಪಾಟೀಲ್. ನೀವು ಅದೇ ಊರವ್ರಿ? ನಿಮ್ದ್ರಿ ಅಪ್ಪ?
ಯಾವ ಊರು ನಿಮ್ದು ರೀ? ಅದೇ ಸೇಮ್ ಊರು, ಒಂದೇ ಊರು. ಈಗ ನೀವು ಏನ್ ಬೆಳಿಬೇಕಂತ ಬಂದಿರಿ? ನಾವು ಅದೇ ಸ್ವಲ್ಪ ಕಾದನ್ ಚಲೋ ಅದ ನೋಡ್ಕೊಂಡ್ ಬರಕತ್ ಬಾತ ಬಂದಿವ್ರಿ. ಅಚ್ಚಾ, ಏನ್ ಎದಕ್ ಹಾಕ್ಬೇಕಂತ? ನಾವ್ ಈಗ ಹತ್ತಿವ್ರಿ. ಹತ್ತಿ ಮತ್ರಿ ಮತ್ತ ತೊಗರಿ ಅದ. ಹತ್ತಿ ಮತ್ತು ತೊಗರಿ ಫಸ್ಟ್ ಟೈಮ್ ನೀವು ಉಪಯೋಗಿಸ್ಬೇಕು ಬಂದಿರಿ. ನೀವು ಇಲ್ಲಿ ಬರ್ಬೇಕಾದ್ರೆ ವಜೆ ಏನದ್ರಿ? ಅಂದ್ರೆ ಇದು ಗೊಬ್ಬರ ಬಗ್ಗೆ ನಿಮ್ಗೆ ಯಾರು ಮಾಹಿತಿ ಕೊಟ್ರು? ಮಾಹಿತಿ ಕೊಟ್ಟು ಇವ್ರ ಮೆಹಬೂಬ್ ಸಾಬ್ ಕೊಟ್ಟಾರ. ಮೆಹಬೂಬ್ ಸಾಬ್ ಅವ್ರೆ ಕೊಟ್ರ ಮಾಹಿತಿ. ಅದ್ರ ಸಲ ನೀವು ಇಲ್ಲಿ ಬಂದಿರಿ. ಹೆಂಗ ನೀವು ಅವ್ರ ಹೊಲಕ್ ಹೋಗಿದ್ರಿ? ಹೆಂಗ ಚಲೋ ಅದ ಸರ್. ಚಲೋ ಅದ. ಅಂದ್ರೆ ಈ ಸಲ ಫಸ್ಟ್ ಟೈಮ್ ಉಪಯೋಗಿಸ್ಬೇಕಂತೀರಿ. ಅದಕ್ಕೆ ಹತ್ತಿಗೆ ಮತ್ತ ಉಳ್ಳಾಗಡ್ಡಿಗೆ ತೊಗರಿಗೆ ಟೀಕ್ ಅದರಿ. ಸೊ ಈಗ ವಯಲಕ್ ಬಂದಿರ ಅಣ್ಣ, ನೀವ್ ಎದಕ್ಕೆ ಯಾಕೆ ಬಂದಿರಿ? ಈಗ ಉಳ್ಳಾಗಡ್ಡಿ ಸಲಾಗ ನಿಮ್ಗೆ ಎಲ್ಲ ಈಗ ಮಾಹಿತಿ ಕೊಟ್ಟಿದ್ ನಿಮ್ಗೆ ತಿಳಿತ್ರೆ ಏನ್ರ ಪ್ರಶ್ನೆ ಉಳ್ದಾವ್ರಿ ನಿಮ್ಗೆ? ನಮ್ ವಿಡಿಯೋ ಮತ್ತು ವೆಬ್ಸೈಟಿಗೆ ಹೋಗ್ರಿ, ನಿಮ್ಗೆ ಮ್ಯಾಕ್ಸಿಮಮ್ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತದ್ರಿ. ಮತ್ತೆ ನೀವು ಅದು ನೋಡಿದ್ಮ್ಯಾಗ್ನು ನಿಮ್ಗೆ ಏನ್ರ ಪ್ರಶ್ನೆ ಇದ್ದು ಏನಪ್ಪ ನಂಗೆ ತಿಳಿದಿಲ್ಲ ಅಂತ ನನಗೆ ಫೋನ್ ಮಾಡ್ರಿ, ನಿಮ್ಗೆ ಹೇಳ್ಕೊಡ್ತೀನಿ. ಅಟ್ ಒಂದೇ ಏನ್ ರಿಕ್ವೆಸ್ಟ್ ಅದ, ಯಾವುದೇ ಬೆಳೆ ಮಾಡ್ಬೇಕಾದ್ರೆ ನಮ್ಗೊಂದು 15 ದಿವಸ ತಿಂಗಳು ಮೊದಲು ನೀವೇನ್ ಮಾಡ್ರಿ, ಪದ್ಧತಿ ಪೂರ ಕಲ್ಕೋರಿ. ಗೊಬ್ಬರ ಕೊಡೋದು ಒಂದೇ ಅಲ್ಲ, ಬಾಕಿ ಏನ್ ಪದ್ಧತಿ ಅಂಬದ್ ನೀವು ಕಲ್ಕೊಂಡ್ರಿ ಅಂದ್ರೆ ಏನಾಗ್ತದೆ, ನಿಮ್ ಬೆಳೆ ಚಲೋ ಬರ್ತದೆ. ನೀವು ಖರ್ಚು ಮಾಡಿದ್ದಕ್ಕೆ ಏನದಲ್ಲ, ನನಗೆ ನಿಮ್ ಬೆಳೆ ಚಲೋ ಬರ್ತಂದ್ರೆ ನನ್ಗೆ ಖುಷಿ ಆಗ್ತದೆ. ರೈತರಿಗೆ ಮೆಹಬೂಬ್ ಸಾಬ್ ಇದೆಲ್ಲ ಆಯ್ತು, ರೈತರಿಗೆ ಏನ್ ಹೇಳ್ಬೇಕಂತೀರಿ? 100% ಚಲೋ ಇಲ್ಲ, ಕೂಬೋರ್ ನಿಮ್ ದೋಸ್ತರು ಅಂತ ನೀವು ಹೇಳ್ತಿರ್ಬೇಕು ಮೆಹಬೂಬ್ ಸಾಬ್. ಬೆಳೆದಿನ್ರ ನಾ ಹೊಲ್ದಾಗ ಬೆಳೆದ ಬಳಕೆ ನೆಕ್ಸ್ಟ್ ಟೈಮ್ ಬಂದಿಲ್ರ ನಾ ರೀ. ಬೆಳೆದ ಹಾಕಿನ್ರಿ ಅದು 100% ಕರೆಕ್ಟ್ ಕೊಡ್ತದ್ರಿ. ಇದು ಕೆಲಸ ಮಾಡ್ತದ್ರಿ ಖಾತಾರಿ. ನೀವು ಕಡಿಸಲ ಏನ್ ಕಬ್ಬು ಬೆಳೆದಿದ್ರಿ? ನಿಮ್ ಕಬ್ಬಿಗೆ ಬಗ್ಲನ್ ಕಬ್ಬಿಗೆ ಏನ್ ಅಂದ್ರೆ ಅಂದ್ರೆ ಹ್ಯಾಂಗ್ ಡಿಫ್ರೆನ್ಸ್? ನನ್ನ ಹೊಲ್ದಾಗ ಸರ್ 2 ಎಕರೆ ಇದು 2 ಎಕರೆ ಅದು ಮಾಡಿನಿ ಸರ್. ಕೆಮಿಕಲ್ ಮಾಡ್ರಿ ನೀವು? ಕಡಿ ವರ್ಷ ಫಸ್ಟ್ ನೋಡ್ರಲ್ಲ ಏನ್ ತಪ್ಪದ? ನೋಡ್ಬೇಕಂತ 2 ಎಕರೆ ಅದು 2 ಎಕರೆ ಇದು ಮಾಡಿನಿ ಸರ್. ಅದ್ರ ಹೆಂಗ್ ಬಂದದ್ರಿ ಅಣ್ಣ? ಅದು ಖಾತಾ ಆದ ಬಳಕ ಖರ ಬರ್ತಾರ ಸರ್. ನೆಕ್ಸ್ಟ್ ಒಂದ್ 15 ದಿನ ಆದಾಗ ಅದು ಕಲರ್ ಚೇಂಜ್ ಆಗ್ತದೆ ಸರ್. ಈ ಕಬ್ಬು ಇದು ಕೊಬ್ಬರಿ ಸಾರ್ ಹಾಕಿ ನೋಡ್ರಿ ಸರ್, ಇದು ಕಲರ್ ಚೇಂಜ್ ಆಗಲ್ಲ ಸರ್. ಏನ್ ಫಸ್ಟ್ ಸ್ಟಾರ್ಟಿಂಗ್ ಹಸಿರು ಇರ್ತದೆ ಸರ್, ಅಷ್ಟೇ ಫ್ಯಾಕ್ಟ್ರಿ ಹೋಗೋದನ ಅಷ್ಟೇ ಇರ್ತದೆ. ಅಷ್ಟೇ ಒಂದು ಇದು ಬರಲ್ರಿ, ಅವು ಏನ್ ಕರಿವು ಚುಟ್ಕಿ ಅವು ಇರ್ತಾವ ಅದ್ರ ರೋಗ ಬರಲ್ಲ ಸರ್. ಎದ್ರಾಗ್ರಿ ನಮ್ ಕಂಡೀಷನರ್ ಇದು ಎದಕ್ಕಂದ್ರಿ ಮೆಹಬೂಬ್ ಸಾಬ್, ಗಿಡ ಒಳಗಿಂದ ಗಟ್ಟಿತ್ತು ಅಂತ ಹೇಳ್ರಿ. ನೀವು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಮುದುಕ್ ಮನುಷ್ಯನ ಹೋಲ್ ನೀವೇ ಇದ್ರಿ ಅಂತ ಹೇಳ್ರಿ, ನಿಮ್ಗೆ 4 ದಿವಸ ಊಟ ಹಾಕ್ಲಿಲ್ಲ ಅಂತ ಹೇಳ್ರಿ, ಮಳಿ ಬತ್ತು ಚಳಿ ಬತ್ತು ಅಂದ್ರೆ ನೆಗಡಿ ಕೆಮ್ಮು ಬರ್ತದ, ಬರೋಬರ್ರಿ. ಅದೇ ನೀವು ಗಟ್ಮುಟ್ಟಿದ್ರಪ್ಪ, ನೀವು ಮಳೆಗೆ ಹೋಗಿ ಬಂದು ತಲೆ ಒರೆಸ್ಕೋತೀರಿ ಕೂಡ್ತೀರಿ. ಹಂಗ ಗಿಡಗಳಿಗೆ ಏನದಲ್ರಿ, ನೀವು ಚಲೋ ನೀವು ಅದಕ್ಕೆ ಆಹಾರ ಕೊಟ್ರಿ, ಅವಾಗ ಏನಾಗ್ತದ, ಅದಕ್ಕೆ ರೋಗ ಹುಳ ಬರಲ್ರಿ. ಅದ್ರ ಸ್ವಂತ ಅದ್ರ ಬಲ್ಲಿ ತಾಕತ್ತದ ಏನು ರೋಗ ಹುಳಕ್ಕೆ ತಡೆಯೋದು. ಆದ್ರೆ ಯಾವಾಗ ಅದಕ್ಕೆ ಊಟ ನೀವು ಕೊಟ್ಟಿದ್ರಿ, ಅದಕ್ಕೆ ಉಪವಾಸ ಹಾಕಿದ್ರಿ ಅಂದ್ರೆ ಅದು ಬಿಮಾರ್ ಬರ್ತದ್ರಿ. ಇದು ಮನುಷ್ಯ ಇದ್ದಂಗೆ ರೀ ಗಿಡ ರೀ, ಪಾಪ ಅದಕ್ಕೆ ಬಾಯಿ ಇಲ್ಲ ಇಟ್ಟೆ. ನಮ್ ಗಿಡ ಬಾಯಿ ಅದ ಒದರ್ಲಕ್ರಿ, ಅದಕ್ಕೆ ಪಾಪ ಬಾಯಿ ಇಲ್ಲ, ಅದಕ್ಕೆ ಇಟೆ ಫರಕ್ ಅದ ರೀ ಮೇವು ಸಾಬ್. ಅದು ಮಾನ್ ಗಿಡ ಸರ್, ಅದೇ ಕಬ್ಬನಾಗ್ರಿ. ಹ್ಞೂನ್ರಿ, ಅದು ಮೊದಲು ಯೂರಿಯಾ DAP ಅವು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ವಿ. ಆ ಗಿಡಕ್ಕೆ ಹುಳ ಹತ್ತಿದ್ದು ರೀ. ಹುಳ ಹತ್ತಿದ್ದು ಮತ್ ಒಣಗ್ತಿದ್ರಿ, ಹೂವ ಕಾಯಿ ಎಲ್ಲ ಆತಿದ್ರಿ ಸರ್. ಹೊಟ್ಟೆ ಮಾನ್ಕಾಯಿ ಆತಿದ್ರಿ, ಉದುರ್ತಿದ್ವು ರೀ. ಈಗ ಹಾಕ್ದಂಗ್ ಸ್ವಲ್ಪ ಮತ್ ಕಾಯಿ ಆಗತ್ತದ್ರಿ, ಗಿಡ ಫುಲ್ ಗ್ರೋತ್ ಅದ ರೀ. ಮತ್ತೊಂದ್ ನೆಕ್ಸ್ಟ್ ಏನು ಸ್ಪ್ರೇ ಇಲ್ಲ ಏನು ಇಲ್ಲ ಸರ್, ಬರೀ ಇದು ಇದ್ರಾಗ ಸರ್ ಕಬ್ಬನಾಗೆ ಅದ ನಡುವಾದ್ರಿ. ಈಗ ಅದ್ರ ಸಲ ಕಾಯಿ ಕೊಟ್ಟದ್ರಿ, ಗಿಡ ಫುಲ್ ಫ್ರೆಶ್ ಅದ ರೀ. ನಿಮ್ ಮಾವಿನ ಗಿಡದ ಒಂದು ಮಾತು ಹೇಳ್ಬಿಡ್ತೀನಿ ರೀ, ನೀವು ಯಾವಾಗ ಕಾಯಿ ಕೊಡ್ತದ, ನೀವು ನಡುವು ಹೂವು ಬೆಳೆ ಟೈಮಿಗೆ ಮಾವಿನ ಗಿಡಕ್ಕೆ ನೋಡ್ಬೇಡ್ರಿ. ಅದಕ್ಕೆ ಮಾವಿನ ದೊಡ್ಡ ಗಿಡ ಇತ್ತು ಅಂದ್ರೆ ನಿಮ್ 4 ಅಥವಾ 5 ಕಿಲೋ ರೀ, ಸಣ್ಣ ಗಿಡ ಇದ್ರೆ 3 ಕಿಲೋ ರೀ. ಅಪ್ಪ ಯಾವ್ದ್ರಿ ಗಿಡ ಸೈಜ್ ನೋಡ್ಕೊಂಡು ಅಂದಾಜಮ್ಮೆ ಹಾಕೋರಿ. 3 ಕಿಲೋ ವರ್ಷಕ್ಕೆ ರೀ, 3 ಅಥವಾ 4 ಕಿಲೋ ಅಥವಾ 5 ಕಿಲೋ ನೀವು ವರ್ಷಕ್ಕೆ ಹತ್ತದ. ಅರ್ಧ ಏನ್ ಮಾಡ್ರಿ ನೀವು ಇದ್ರ ಟೈಮಿಗೆ ಕೊಡ್ರಿ. ನೀವು ರಾಶಿ ತಗೋತಿರ್ಲ, ಮಾವಿನಕಾಯಿ ಇಳಿಸ್ತಿರ್ಲ, ಅವಾಗ ಕೊಡ್ರಿ. ಅರ್ಧ ಏನದಲ್ಲಿ ಇನ್ನೊಂದು 2-3 ತಿಂಗಳು ಬಿಟ್ಟು ಕೊಟ್ಬಿಡ್ರಿ. ಅದು ಬಿಟ್ರೆ ನಿಮ್ಮಲ್ಲಿ ಹುಳ ರೋಗ ಏನಾರ ಕಂಡ್ರೆ ಒಂದು ಬೂಸ್ಟರ್ 1-2 ಸಲ ಕೊಡ್ರಿ. ಏನ್ರಿ ಒಂದು ಸ್ವಲ್ಪ ಒಂದು ಅರ್ಧ ಬಕ್ಷಿ ಹಂಗೆ ಕೊಡ್ರಿ. ಒಂದು ಕೈದಾಗ ಬರಟ್ಟು ಅದನ್ನ ಗಿಡ ಸುತ್ತ ಹಾಕ್ರಿ 2 ಸಲ. ಅದು ಬಿಟ್ಟರೆ ನಿಮ್ಗೆ ಸಹವರ್ತಿ ಗಿಡಗಳು ಅವ, ಅದ್ರ ಚಾಟ್ ಅದ ಕೊಡ್ತೀನಿ, ಅವು ಏನಂದ್ರೆ ಸಹವರ್ತಿ ಗಿಡಗಳು ಹಾಕೋರಿ. ನಿಮ್ಮ ಮಾವಿನಕಾಯಿ ಟೇಸ್ಟ್ ಮತ್ತೆ ಇನ್ನೊಂದ್ರಿ ಆಗಲ್ರಿ. ಮತ್ತ ಇನ್ನೊಂದು ಮಾವಿನಕಾಯಿ ನೀವು ಏನ್ ಸಾವಯವದಾಗ ಬೆಳಿತೀರಿ, ನೀವು 3 ತಿಂಗಳು ಇಟ್ರಿ, ಒಳಗ ಕರಿ ಬೀಳಲ್ಲ ಏನ್ರಿ, ಮಾವಿನಕಾಯಿ ಕೆಡಲ್ಲ. ಇದು ಪರಕದ ಹೆಂಗ್ ಉಳ್ಳಾಗಡ್ಡಿಂದ ನಿಮ್ಗೆ ತೋರಿಸ್ದಲ್ಲ ರೈತರದ್ರಿ. ಇನ್ನ 6 ತಿಂಗಳು ಇಟ್ರಿ ಆಗಿಲ್ಲ, ಈಗ ರೈತರದೇನು ತೋರಿಸ್ದೆ ನಿಮ್ಗೆ. ಎಲ್ಲಿದವ್ರು ಬಿಜಾಪುರದವ್ರ ಅವರು ಬಂದು ಇವತ್ತು ಮುಂಜಾನೆ ಗೊಬ್ಬರ ಇದಾರ್ರಿ. ಸೊ ಹಂಗ ಮಾವಿನಕಾಯಿ ಸದ್ಯಕ್ಕಾದ್ರೂ ನೀವು ಏನಂದ್ರೆ ಅಡೆ ಉಡೆ ಮಾಡಿ ಮಾರದ್ ಬೇಕಾಗಿಲ್ಲ, ಆರಾಮ್ಸೆ ಮಾರಿ. ನಿಮ್ಗೆ ಮಾವಿನಕಾಯಿ ಕೆಡಲ್ಲ. ಸಣ್ಣ ಗಿಡ ಇದ್ರು ಆಗ್ಯಾವ ಸರ್, ಕಾಯಿ ಇಲ್ಲಿ ತಕೋಬಾರ್ದ್ರಿ ಅವಕ್ಕ.
ಇಲ್ಲ ಸರ್ ಅದು ಹಾಕ್ಬೇಕು ನೆಕ್ಸ್ಟ್ ಹಾಕಿದ್ರಿ ಸರ್ ಆ ಗೊಬ್ಬರ ಒಂದ್ ಸ್ವಲ್ಪ ಹಾಕ್ದೇವ್ರಿ ಸರ್ 1 ಕಿಲೋ ಅರ್ಧ ಕಿಲೋ ಅಷ್ಟೇ ಚೆಲ್ಲಿದ್ದೇವ್ರಿ ಹ್ಞೂನ್ರಿ. ಅದಕ್ಕಾದ್ರೂ ಕಾಯಿ ಆಗ್ಯಾವ್ರಿ. ಖುಷಿ ಇದಿಲ್ಲ ನೀವು ಬೇರೆ ರೈತರಿಗೆ ಉಪಯೋಗಿಸ್ ಅಂತ ಹೇಳ್ತೀರಿ ಸರ್ ಇಲ್ಲ ಕುಬೋರ್ ದೋಸ್ತರು ಅಂತ ಹೇಳಕತ್ತೀರಿ ಇಲ್ರಿ ಸರ್ ಇಲ್ಲ ಥ್ಯಾಂಕ್ಸ್ ರಪ್ಪ ಉಪಯೋಗಿಸ್ಬೇಕು ಸರ್ ನೆಲ ಉಳಿತದ್ರಿ ಸರ್ ಅದೇ ಮೇನ್ ಅದ ರೀ ಅಣ್ಣ ಸೊ ಏನದ ರೀ ನಾವು ಒಬ್ಬರೇ ತಿನ್ನೋದಿಲ್ಲ ಹೆಂಗೆ ನಿಮ್ಮ ಹಿರಿಯರು ನಿಮ್ಗೆ ನೆಲ ಬಿಟ್ಟು ಹೋಗ್ಯಾರ ಹಂಗೆ ನಿಮ್ಮ ಮುಂದೆ ಮಕ್ಳಿಗೆ ನೆಲ ಬಿಡ್ಬೇಕ್ರಿ ಚಲೋ ನೆಲ ಬಿಡ್ಬೇಕು ಇಲ್ಲಂದ್ರೆ ಏನು ರೊಕ್ಕ ತಿನ್ನಕ್ಕೆ ಬರಲ್ರಿ ಅದ್ರ ಸಲುವಾಗಿ ಇದು ನಾವು ಮಾಡೇಬೇಕ್ರಿ ನೀವು ಸಣ್ಣವ್ರಿದ್ದೀರಿ ನಿಮ್ಗೆ ಏನು ತಿಳಿದಿಲ್ಲ ನೀವು ನನಗೆ ಫೋನ್ ಮಾಡಿರಿ ಯಾವಾಗ ನಿಮ್ಗೆ ಏನು ಬೇಕು ನಾನು ಡೀಟೇಲ್ಸ್ ಕೊಡ್ತೀನಿ ಅಟ್ಟೆ ಬೆಳಕ್ಕಿಂತ ಮೊದಲು ಫೋನ್ ಮಾಡಿರಿ ಬೆಳೆದ ಮ್ಯಾಗ ಫೋನ್ ಮಾಡಬೇಡ್ರಿ ಯಾಕಂದ್ರೆ ನಮಗೆಲ್ಲ ಪ್ರಿವೆಂಟಿವ್ ಕೇರ್ ಅವ್ರಿ ಅಂದ್ರೆ ತಡೆಗಟ್ಟುವ ರೋಗ ಬಂದ ಮ್ಯಾಗಿಂದ ತ್ರಾಸ ಆಗ್ತದೆ ತೆಗಿಬೇಕಂದ್ರೆ ರೋಗ ಬರೋಕ್ಕಿಂತ ಮೊದಲು ಹೆಂಗೆ ತಡಿಬೇಕು ಅನ್ನೋದನ್ನ ಪದ್ಧತಿ ಆ ಪದ್ಧತಿ ಮಾಡ್ಕೊಂಡವ್ರಿಗೆ ನಿಮ್ಗೆ ಎಲ್ಲಿ ಹೆಡ್ಡೇಕ್ ಆಗಲ್ರಿ ಇವತ್ತು ಅಂದ್ರೆ ತಗೋರಿ ನೀವು ನಿಮ್ಗೆ ಏನು ಪ್ರಶ್ನೆ ಇದ್ರು ಯಾವಾಗಲೂ ಫೋನ್ ಮಾಡಿರಿ ಹೇಳ್ಕೊಡ್ತೀನಿ ಸೊ ಚಿಂತೆ ಮಾಡಬೇಡ್ರಿ ನಮಸ್ಕಾರ ನಮಸ್ಕಾರ ಭಾರತದ ನೆಲ ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಕೂಬ ಮೋಟರ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಭೂತಾಯಿಗೆ ವಿಷವಲ್ಲ ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ
ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.